ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃತಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಏನಾಯ್ತೀಗ ನಚ ಮಾಯಾಮಯಿ ಸೃಷ್ಟಿ, ಇದಕ್ಕೆಲ್ಲ ಅರ್ಥ ಹೇಳಿದ್ದಾಯ್ತು. ಪೂರ್ತಿ ಶ್ಲೋಕಕ್ಕೆ ಅರ್ಥವಂತ ಅದರೊಳಗೆ ಅದಿಷ್ಟು ವಿವರಣೆಗಳಿವೆ, ಅದೆಷ್ಟಕ್ಕೂ ಕೂಡ ಆಧಾರಗಳು ಕೊಟ್ಟು ಅಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ವೃಷ ಅಂತ ಬಂದಿದ್ದಕ್ಕೆ ಅರ್ಥ ಏನಂತ ಹೇಳಿದರು, ತನಗೆ ಯಾವ ಪ್ರಯೋಜನವೂ ಇಲ್ಲ, ಅದರಿಂದ ಲೋಕಕ್ಕೆ ಪ್ರಯೋಜನ ಇದೆ ಅಂತ ಅರ್ಥ ಹೇಳಿದರು. ಆಗ ಅಲ್ಲಿ ವೃಷ ಶಬ್ದಕ್ಕೆ ಹಾಗ್ಯಾಕೆ ಅರ್ಥ ಮಾಡಬೇಕು, ವೃಷ ಅಂದರೆ ಸುಳ್ಳು ಅಂತ ಯಾಕೆ ಹೇಳಬಾರದು ಅಂತ ಕೇಳಿದರೆ, ನಚ ಮಾಯಾಮಯಿ ಸೃಷ್ಟಿ, ಇದು ಸುಳ್ಳು ಸೃಷ್ಟಿಯಲ್ಲ. ಪರಮಾತ್ಮ ಮಾಡಿರ್ತಕ್ಕಂಥ ಸೃಷ್ಟಿ ಏನಲ್ಲ, ಸುಳ್ಳು ಸೃಷ್ಟಿಯಲ್ಲ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ, ಯಾಕೆಂದರೆ ದೇವರಲ್ಲಿ ಏನಿಲ್ಲ, ವಂಚನೆಯೇ ಇಲ್ಲ. ಯಾವಾಗಲೂ ಸುಳ್ಳು ಸೃಷ್ಟಿ ಯಾರು ಮಾಡ್ತಾರೆ, ಸುಳ್ಳು ಸೃಷ್ಟಿ ಎಂಬುದು ಮೋಸ. ಅದು ಆ್ಯಕ್ಚುಲಿ ಮೋಸ ಇದ್ದವ್ರು ಮಾಡ್ತಾರೆ, ಅದು ದೇವರಲ್ಲಿ ಅದಿಲ್ಲ ಅಂತೇಳಿ ಹೇಳಿದೆ. ಧಾಮ್ನಾ ಸ್ವೇನ ಸದಾ ನಿರಸ್ತ, ದೇವರಲ್ಲಿ ಕುಹಕನೇ ಇಲ್ಲ. ಯಾವ ಕಾರಣದಿಂದ ಬಂದಿರಬಹುದು ಅಂದರೆ, ಧಾಮ್ನಾ ಸ್ವೇನ ತನ್ನ ಮಹಿಮೆಯಿಂದ ಎಂದು ಬರದಂತೆ ದೂರ ಇಟ್ಟಿದ್ದಾರೆ. ಕುಹಕ ಶಬ್ದಕ್ಕೆ ದೋಷ ಅಂತ ಅರ್ಥ, ಸೊ ನಿರ್ದೋಷ ಅಂತ ಅರ್ಥ. ಸೊ ಧಾಮ್ನಾ ಸ್ವೇನ ನಿರಸ್ತ ಸದಾ ನಿರಸ್ತ ಕುಹಕಂ ಬಂದರು ಒಂದೇ, ನಿರ್ದೋಷಂ ಬಂದರು ಒಂದೇ, ಸ್ವರೂಪತಃ ನಿರ್ದೋಷಂ ಬಂದರು ಒಂದೇ. ವಾರಿ ನಿಮಿತ್ತ ಪ್ರತಿಬಿಂಬ ಅದಾಯ್ತಲ್ಲ. ಸದಾ ನಿರಸ್ತ ಕುಹಕಂ ಅದು ಹೇಳ್ತಾರೆ. ತದ್ಧಾಮ್ನಾ ಶ್ರಿಯೋ ನಿರಸ್ತ ಕುಹಕತ್ವಂ ಮುಕ್ತಾನಾಂಚ. ಹಾಗಿದ್ದರೆ ಮಹಾಲಕ್ಷ್ಮಿಯರು ನಿರಸ್ತ ಕುಹಕರೇ, ಅವರಲ್ಲೇನೂ ದೋಷ ಇಲ್ವಲ್ಲ, ಅದೇ ಮುಕ್ತರಿಗೂ ಇಲ್ವಲ್ಲ ಅಂತ ಕೇಳಿದರೆ ಹೌದು. ತದ್ಧಾಮ್ನಾ, ಅವನ ಅನುಗ್ರಹದಿಂದ ಅವರಿಗಿದೆಯೇ ಹೊರತು ಸ್ವತಂತ್ರವಾಗಿ ಇಲ್ಲ. ನಚ ಮುಕ್ತವತ್ ಪೂರ್ವಂ ಬಂಧಭಾಕ್ತ್ವಂ, ನಚ ಮುಕ್ತವತ್ ಪೂರ್ವಂ ಬಂಧಭಾಕ್ತ್ವಂ. ಸರಿ, ಹಾಗಿದ್ದರೆ ಈಗೇನೂ ಇಲ್ಲ, ಮುಕ್ತರಿಗಿಲ್ಲ. ಈಗ ಹಿಂದಿತ್ತೋ ಇಲ್ಲೋ, ದೇವ್ರಿಗೆ ಹಿಂದೊಂದು ಕಾಲಕ್ಕೆ ಇರ್ಬೋದು ಅಂದರೆ ಇಲ್ಲ. ಯಾಕೆ ಮುಕ್ತವತ್ ನಾ ಪದ ನೋಡಿ ಅರ್ಥ ಮಾಡ್ಕೋಬೇಕು. ನಚ ಮುಕ್ತವತ್ ಪೂರ್ವಂ ಬಂಧಭಾಕ್ತ್ವಂ, ಪೂರ್ವಂ ಬಂಧಭಾಕ್ತ್ವಂ ಮುಕ್ತವತ್ ನ. ಈಗ ಮುಕ್ತರಾಗಿದ್ದರೂ ಕೂಡ ಹಿಂದೆ ಬಂಧನಕ್ಕೊಳಗಾಗಿದ್ದವ್ರು ಹೇಗಾಗಿದ್ದರೋ ಅದೇ ರೀತಿಯಲ್ಲಿ ದೇವರಾಗಿರ್ಬೋದಾದರೆ ಇಲ್ಲ. ಸದಾ ಅಂತ ಹೇಳಿದ್ರಿಂದ ನಿತ್ಯ ಮುಕ್ತತ್ವ ಬಂತು. ಹಾಂ ಹಾಂ ಧಾಮ್ನ ಅಂದರೆ ತೇಜಸ್ಸು, ಆ ಥರ ಸಾಮರ್ಥ್ಯ, ಅನುಗ್ರಹ. ಹಾಂ ಹಾಂ ಅಲ್ಲ, ಲಕ್ಷ್ಮೀದೇವಿಗೂ ಅಪ್ಲೈ ಆಗುತ್ತೆ. ಆದರೆ ಅವರೆಲ್ಲ ದೇವರ ಅನುಗ್ರಹದಿಂದ ನಿರಸ್ತಕೋಹಕರು, ಮುಕ್ತರು ನಿರಸ್ತಕೋಹಕರು ದೇವರ ಅನುಗ್ರಹದಿಂದ. ಆದರೆ ದೇವರು ಸದಾ ಸ್ವಾತಂತ್ರ್ಯೇಣ ನಿತ್ಯ ನಿರಸ್ತಕೋಹಕ. ಅದಕ್ಕೆ ಸ್ವಧಾಮ್ನ ಅಂತ ಹೇಳಿದರು. ಧಾಮ್ನ ಸ್ವೇನ ಸಧಾಮ್ನ ಅಂತ ಹೇಳಿದ್ರಿಂದ ತನ್ನ ಶಕ್ತಿ. ಉಳಿದವರಿಗೆಲ್ಲ ಈ ಥರ ಶಕ್ತಿ ಅನುಗ್ರಹದ ಫಲ ಅದು. ಹೌದು, ಅನಾದಿ ನಿತ್ಯ. ದೇವರು ನಿತ್ಯಮುಕ್ತ, ರಮಾದೇವಿನೂ ನಿತ್ಯಮುಕ್ತರು. ಪರಮಾತ್ಮ ಸ್ವಾತಂತ್ರ್ಯೇಣ ನಿತ್ಯಮುಕ್ತ, ಭಗವದ್ ಅನುಗ್ರಹ ನಿತ್ಯಮುಕ್ತವಳು ಮಹಾಲಕ್ಷ್ಮಿ. ಭಾಕ್ತರ ಭಾಗಿಯಾಗಿರುವಿಕೆ, ಭಾಗ ಭಾಕ್ತ್ವ, ಭಾಗ ಭಾಗಿ ಭಾಕ್ತ್ವ ಹಾಗೆ ಬರಬೇಕು. ಸದಾ ನಿರಸ್ತಗೋಹಕತ್ವ ಸತ್ಯಂ ನಿರ್ದುಃಖ ನಿರತಿಶಯ ಆನಂದಾನುಭವ ರೂಪಂ. ಸತ್ಯಂ ಅಂದರೆ ಏನು ನೋಡಿದ್ರೆ, ಬ್ರಹ್ಮ ಸತ್ಯಂ ಅಂತ ಹೇಳಿದರು. ಸುಳ್ಳು ಅಂತಾಗಲಿಲ್ಲ, ಅವ್ರ ಮಾತು ಅದೇ ತಾನೇ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನ. ಇಲ್ಲಿ ಸತ್ಯಂ ಶಬ್ದಕ್ಕೆ ಅರ್ಥ ಅಲ್ಲ. ಭಗವದ್ಗೀತೆ ಹೇಳಿದ್ದಾರೆ ಏನಂತ, ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ. ಎಲ್ಲರೂ ಒಪ್ಪಿರೋ ಗ್ರಂಥ, ನೀವು ಭಾಷ್ಯ ಬರೆದಿರೋ ಗ್ರಂಥ ಅದು. ಸತ್ ಅಸತ್ ಶಬ್ದಗಳಿಗೆ ಬರೀ ಇರುವಿಕೆ ಇಲ್ಲದಿರುವಿಕೆ ಅಂತ ಅಷ್ಟೇ ಅರ್ಥ ಇಲ್ಲ. ದೇವರು ಸತ್ಯ ಯಾತಿ ವಿಷ್ಣು ಸಹಸ್ರ ಸತ್ಯಂ ಸಮಾತ್ಮ ಸಮಃ. ಸತ್ಯ ಪರಮಾತ್ಮ ಏನರ್ಥ ನೋಡಿ, ಆಚಾರ್ಯ ಭಾಷ್ಯ ವಿಷ್ಣು ಸಹಸ್ರ ನಾಮಕ ಭಾಷ್ಯ ಏನಂತ, ನಿರ್ದುಃಖ ನಿರತಿಶಯ ಆನಂದಾನುಭವ ರೂಪಂ. ನಿರ್ದುಃಖ ಮೊದಲೇದಾಗಿ ನಿರ್ದುಃಖ, ನಿತ್ಯ, ನಿರತಿಶಯ ಆನಂದಾನುಭವ ರೂಪಂ. ದುಃಖವೇ ಇಲ್ಲ, ನಿತ್ಯದಲ್ಲೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ನಿರತಿಶಯ, ಅದಕ್ಕಿಂತ ಹೆಚ್ಚಿರೋ ಸಾಧ್ಯನೇ ಇಲ್ಲ, ಅಲ್ಟಿಮೇಟ್ ಅದು. ಅಂಥ ಆನಂದ ಆತ ಅನುಭವ ಸ್ವರೂಪ ಅಂದರೆ ಆನಂದಾತ್ಮಕ ಅಂತ ಅರ್ಥ.
ಆನಂದಮಯೋ ಅಭ್ಯಾಸ ಸೂತ್ರದ ಅರ್ಥ ಅದು. ಎಲ್ಲ ಅರ್ಥನೂ ಆಯಿತು. ಅದು ಇದೆ ಎಲ್ಲಿ ಅರ್ಥ ಇರುತ್ತೋ ಅದೆಲ್ಲ ತೊಗೊಂಡ್ಬಿಟ್ರೆ ಆಯಿತು. ಪರಂ ಪರಂ ಹಾಂ ಎಷ್ಟು ಸತ್ ಮಾಡಿದ್ದಾರೆ ಅದನ್ನು. ಸತ್ ಭಗವದ್ಗೀತೆ ಹೇಳಿದ ಸತ್ ಅಂದ್ರೇನು? ಸತ್ ಶಬ್ದಕ್ಕೆ ಆನಂದ ಅಂತ ಅರ್ಥ ಐತೆ. ಸತ್ಯಂ ತಿ ಅಂದರೆ ಆ ಸತ್ತು ಒಳ್ಳೆಯದು, ತಿ ಅಂದರೆ ಆನಂದ, ಯಾವಾಗಲೂ ಇರೋದು, ಅದೇ ಅರ್ಥನೇ ಬಂತು. ನಿತ್ಯ ನಿರ್ದುಃಖ ನಿತ್ಯರ್ಚಯ ಆನಂದ ಅನುಭವ ಸತ್ಪುರುಷ, ಒಳ್ಳೆಯದು ಅಂತ ಅರ್ಥ ಬಂತೋ ಇಲ್ಲ ಅಲ್ಲಿಗ? ಇರೋ ಪುರುಷ ಅಂತ ಅರ್ಥನ ಗೊತ್ತಾಯ್ತಾ? ಇರೋ ಪುರುಷ ಆಗಿದೆ ಸತ್ಪುರುಷ ಅಂತ ಯಾಕೆ ಹೇಳಿ, ಬಿಡ್ದವ್ರು ಆಗಿದೆ ಅಂಥವನು ಅವನು ಇದ್ದಾನೆ, ಏನಿಲ್ಲ ಒಳ್ಳೆಯವನಲ್ಲ. ವ್ಯಕ್ತಿತ್ವ ಈ ವ್ಯಕ್ತಿಯಾಗಿ ಇಬ್ಬರು ಇದ್ದಾರೆ, ಆದರೆ ಸತ್ಪುರುಷ ಗೊತ್ತಾಯ್ತಾ? ಸದ್ವಾಕ್ಯ ಸದ್ವಾಕ್ಯ ಸಫಲ, ಅವ್ರ ಮಾತು ನೋಡಿರಿ ಸತ್ಯ, ಹೇಳಿದ ಕೆಲಸ ಆಯಿತು ಅಂತ ಅರ್ಥ ಅಲ್ಲಿ. ಅವನ ಮಾತು ಸತ್ಯ, ಅವನ ಕೆಲಸ ಆಗಲಿಲ್ಲ, ಅದು ಸುಳ್ಳು. ಸುಳ್ಳು ಅಂದರೆ ಮಾತು ಹೇಳಿದ ಸುಳ್ಳು ಅಲ್ಲ, ಆ ವಿಷಯ ಸುಳ್ಳು. ಇದು ಅರ್ಥ ಮಾಡಿಕೊಂಡು ಆ ರೀತಿ ಅರ್ಥ ಮಾಡಿದರೆ ಶಾಸ್ತ್ರ ಅದು. ಬರೀ ಸತ್ಯ ಅಂತ ಹೇಳೋದು ಸುಳ್ಳು ಅಂತ ಅರ್ಥ ಎಲ್ಲಿದೆ? ಹಿಂದೆ ಹೇಳಿ ಬಂದ ಹೋಗುತ್ತೆ, ಆದ್ದರಿಂದ ಸುಳ್ಳು. ಬಂದ ಹೋಗುತ್ತೆ ಸತ್ಯ ಅಂತ ಆಯಿತು, ಸುಳ್ಳು ಅಂತ ಆಯಿತು, ಇಂಪ್ಲಿಕೇಶನ್ ಹಾಗಾಗತ್ತಾ? ಆಗಲಿಲ್ಲ. ಇದು ಹಾಗೆ ಸತ್ಯ ಅದು ಇದು ಅರ್ಥ ಇತ್ತು. ಸತ್ಯಂ ಅಂದರೆ ಭಾಗವತದ ಸತ್ಯಂ. ಹಾಗಿದ್ರೆ ಸುಳ್ಳು ನಾರಾಯಣ ಅಂತ ಬೇರೆ ಇದ್ದಾನ ಅಂತ ಪ್ರಶ್ನೆ ಬರುತ್ತೆ. ಸತ್ಪುರುಷ ಬೆಸ್ಟ್ ಎಕ್ಸಾಂಪಲ್, ಎಲ್ಲರೂ ಉಪಯೋಗಿಸ್ತಾರೆ ಗೊತ್ತಾಯ್ತಾ? ಸತ್ಪುರುಷ ಅದಿರೋ ಪುರುಷ ಅಂತ ಅರ್ಥ ಅಲ್ಲ. ಯಾಕೆ? ದುಷ್ಟಪುರುಷನೂ ಇದ್ದಾನಾದ್ದರಿಂದ. ಇದೇನಿದ್ದಾನಂತೆ? ಈಗ ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ. ಭಗವದ್ಗೀತೆ ಹೇಳ್ತಾರೆ ಸಾಧುಭಾವ ಒಳ್ಳೆಯತನ, ಅದಕ್ಕೇನಂತ ಹೆಸರು ಸತ್ ಅಂತ ಕರೀತಾರೆ. ಅಯ್ಯೋ ಬೇಕಷ್ಟು ಕಡೆ ಮಾಡಿದಾರಲ್ಲ, ಸತ್ತು ತೀ ಯಾ ಅಂತ ಮಾಡಿ ಎಲ್ಲ ಮಾಡಿದ್ದಾರೆ. ಇಬ್ಬರ ಅರ್ಥನೂ ಪರ ಮಾಡ್ತಾರೆ. ಇಲ್ಲಿಗಿಷ್ಟು ಸಾಕು. ಪರಂ ಸಂಪೂರ್ಣ ಗುಣಂ ಹರಿದೇವ ಪರಹ ಅರ್ಥ ಇದು. ಪರಂ ಅಂದ್ರೇನು? ಬೇರೆಯವನು, ಒಂದರ್ಥ ಬೇರೆಯವನು ಅಂದ್ರೇನು? ಎಲ್ಲರಿಗಿಂತ ಭಿನ್ನ. ಇವತ್ತು ಎಂಥ ಭಿನ್ನ ಅಂದರೆ ವಿಲಕ್ಷಣ ಭಿನ್ನ. ಇವತ್ತು 2 ಹಾಲು ಲೋಟ ಇದೆ, 2 ಭಿನ್ನನೇ. ಆದರೆ ಹಾಲು ಫಾಲಿಡಾಲ್ ಇದೆ, ಟೋಟಲಿ ಡಿಫರೆಂಟ್, ಆಪೋಸಿಟ್ಲಿ ಡಿಫರೆಂಟ್. ಆದ್ದರಿಂದ ಡಿಫರೆಂಟ್ ಬೇರೆ, ಆಪೋಸಿಟ್ಲಿ ಡಿಫರೆಂಟ್ ಬೇರೆ, ಸಿಮಿಲರ್ಲಿ ಡಿಫರೆಂಟ್ ಬೇರೆ, ಆಮೇಲೆ ಜಸ್ಟ್ ಡಿಫರೆಂಟ್ ಬೇರೆ. ಅರ್ಥ ಆಯ್ತಾ? ಪರಂ ಸಂಪೂರ್ಣ ಗುಣಂ, ಸಂಪೂರ್ಣ ಗುಣಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ಆ ಅರ್ಥ ಬರುತ್ತೆ. ಪರತ್ವ ಸಾಧಕಂ ಜನ್ಮಾದಿ ಇತ್ಯಾದಿ. ದೇವರು ಸಂಪೂರ್ಣ ಗುಣ ಅಂತ ಹೇಗೆ ಹೇಳ್ತಾರೆ ಅಂದರೆ ಅದಕ್ಕೆ ಹೇಳಿದ್ದು ಜನ್ಮಾದ್ಯಸ್ಯ ಯತಃ. ಇಡೀ ಸಮಸ್ತ ಜಗತ್ತಿನ ಹಿಂದಿನ ಮುಂದಿನ ಎಲ್ಲ ಜಗತ್ತನ್ನು ಸೃಷ್ಟಿಯಾಗಿ ಮಾಡಬೇಕಾದ್ರೆ ಏನಾಗಿರ್ಬೇಕಾತ? ಎಲ್ಲ ಅನ್ನೋ ಶಬ್ದನೇ ಎಲ್ಲ ಗುಣ ಇರು, ಎಲ್ಲ ಕಾಲಕ್ಕೆ ಮಾಡಬೇಕು, ಎಲ್ಲ ಗುಣ ಎಲ್ಲ ಕಾಲಕ್ಕೆ ಇರಬೇಕಲ್ಲ. ಒಬ್ಬ ವ್ಯಕ್ತಿ ಡಾಕ್ಟ್ರೇ, ಆಮೇಲೆ ಏನು ಮರಳು ಏನು ಮಾಡೋಕ್ಕೆ ಬರೋದಿಲ್ಲ. ಹೇಳಿಲ್ಲ ಸ್ಪೆಷಲ್ ನಂಬರ್ 1 ಸ್ಪೆಷಲಿಸ್ಟ್, ಐ ಸ್ಪೆಷಲಿಸ್ಟ್ ಇನ್ ದಿ ವರ್ಲ್ಡ್. ತನ್ನ ಕ್ಯಾಟ್ರಾಕ್ಟ್ ತಾನು ಮಾಡ್ಕೊಳ್ಳೋಕೆ ಬರೋದಿಲ್ಲ, ಮಾಡಿಕೊಂಡೆ ಕಣ್ಣು ಕಳ್ಕೊತಾರೆ ಅಷ್ಟೇ. ಎಷ್ಟು ಅಸ್ವಾತಂತ್ರ್ಯ ಇದೆ ನೋಡಿದರೆ. ಇವತ್ತು ಮಾಡಕ್ಕೆ ಮಾಡಕ್ಕೆ ಬರ್ತಾ ಇಲ್ಲ. ತಾನು ಮಾಡಿದ್ದೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಗ್ಯಾರಂಟಿನೂ ಇಲ್ಲ. ಇವೆಲ್ಲ ಯೋಚನೆ ಮಾಡಿದರೆ ದೇವರಲ್ಲಿ ಯಾವ ಗುಣ ಹೇಗಿದೆ ಅಂತ ಕೇಳಿದರೆ ಅಬ್ಸರ್ವ್ ತುಂಬ ಬರ್ತಾ ಆಯಾಸ ಆಗಿಬಿಡೋದು. ಮೊದಲು ಉತ್ಸಾಹ ಇರೋದಿಲ್ಲ. ದೇವರಲ್ಲಿ ಆ ರೀತಿ ಆದ್ರೆ ಅನಂತ ಕಾಲ ಹೋಗ್ಬಿಟ್ಟು ಎಲ್ಲ ದೇವ್ರು ಹೇಗೆ ಇರಬೇಕಾಗಿತ್ತು? ಡಲ್ಲಾಗಿರ್ಬೇಕಾಗಿತ್ತು. ಅಷ್ಟೇ ರೀತಿ ಆನಂದಮಯೋ ಅಭ್ಯಾಸ. ಮತ್ತೆ ಪರತ್ವ ಸಾಧಕಂ ಜನ್ಮಾದಿ ಇತ್ಯಾದಿ ತಂತ್ರ ಭಾಗವತೆ ಚ. ಇಷ್ಟೇನು ಅರ್ಥ ಹೇಳಿ ಇದಿಷ್ಟಕ್ಕೂ ಕೊಟೇಶನ್, ಫುಲ್ ಕೊಟೇಶನ್, ಇದಿಷ್ಟು ಅರ್ಥ ಹೇಳಿಬಿಡತ್ತ. ಅಲ್ಲ ಪರತ್ವ ಅಂದರೆ ಪರಿಪೂರ್ಣ ಗುಣತ್ವ ಅಂತ. ಪರಿಪೂರ್ಣ ಇವೆಲ್ಲ ಏನು ಹೇಳ್ತಾರೆ ಈಗ, ಇಷ್ಟು ಹೇಳಿದ್ದಕ್ಕೆಲ್ಲ ಅದು ಪ್ರೂಫ್ ಇದು. ಇದಿಷ್ಟು ಆಚಾರ್ಯ ಮಾತುಗಳು ಕೊಟ್ಟಿದ್ದೀಗ. ಈ ಕೊಡೋದೆಲ್ಲ ದೊಡ್ಡ ಪ್ರಮಾಣ ವಾಕ್ಯ ಕೊಡ್ತಾರೆ ಈಗ. ಏನಂತ ಲಾಂಗ್ ಕೊಟೇಶನ್. ಇದು ಭಾಗವತಕ್ಕೆ ಅರ್ಥ ಬರೀಬೇಕಾದ್ರೆ ತಂತ್ರ ಭಾಗವತ ಅಂತ ಒಂದು ಗ್ರಂಥ, ಇನ್ನೊಂದು ಭಾಗವತ ತಂತ್ರದ ಮತ್ತು ಅದನ್ನು ಕೊಟ್ಟು ಮಾಡ್ತಾರೆ ಮುಂದೆ. ತಂತ್ರ ಭಾಗವತ, ಭಾಗವತ ತಂತ್ರ, ಭಾಗವತ ಎಷ್ಟಿದೆ ಅದೆಲ್ಲ ನೋಡ್ತಾ ಹೋದರೆ ಎಷ್ಟು ಗ್ರಂಥ ಇದೆ ಅಂತ ಇರೋದೇ ಗೊತ್ತಿಲ್ಲ. ಓದೋದು ಬೇಡ, ಮುಂದೆ ಹೋಗಲಿ. ಆಚಾರ್ಯ ಇಷ್ಟು ಗ್ರಂಥಗಳ ಹೆಸರು ಉಳಿಸಿದರು ಫಸ್ಟ್ ಅವರು. ಇಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಕೇಳಿದರೆ ಇಷ್ಟು ಗ್ರಂಥಗಳು ಏನಾಗಿ ಹೋಗ್ಬಿಡ್ತಾ ನೋಡಿ. ಇವತ್ತು ಎಷ್ಟೋ ಗ್ರಂಥಗಳು ಸಿಕ್ಕೇ ಇಲ್ಲ. ರಾಯರು ಗೀತಾವೃತ್ತಿ ಬರೆದ್ರು ಸಿಕ್ತು, ಇದು ಉಪನಿಷತ್ ಸಿಕ್ತು, ವೇದತಿವೃತ್ತಿ ಸಿಗಲೇ ಇಲ್ಲ. ಗುರುಗುಣಸ್ಥವನ್ನು ಉಲ್ಲೇಖ ಮಾಡಿತು ಅಂತ ಇತ್ತು ಅಂತ ಗೊತ್ತಾಯ್ತು ಹೊರತು ಎಲ್ಲರೂ ಏನಾಗ್ತಿತ್ತು. ಅದಕ್ಕೋಸ್ಕರ ಕ್ಯಾಟ್ಲಾಗ್ ಮನೆಯಲ್ಲಿ ಇಟ್ಕೊಳ್ಳೋದು ಭಾರಿ ಪುಣ್ಯ. ಯಾತಕ್ಕೆ ಇದೆ ಅಂತ ಗೊತ್ತು, ಪಾಸ್ಬುಕ್ಕಲ್ಲಿ ಎಂಟ್ರಿ ಇದ್ದಾಗಿರುತ್ತದು. ತುಂಬ ನಾವು ಓದೋದೆಲ್ಲ ಇಟ್ಕೋಬೇಕಾಗಿಲ್ಲ ಅಂತ. ಹಾಗಾದರೆ ನಿಮ್ಮ ಒಂದು ಚಾನಲ್ ಎಲ್ಲ ಚಾನಲ್ ನೋಡ್ತೀರಿ, 20 ಎಲ್ಲ ನೋಡೋಕ್ಕಾಗತ್ತಾ? ಇಷ್ಟೇ ಚಾನಲ್ ಯಾಕೆ ಕೇಳೋದಿಲ್ಲ? ನಮ್ಮ ಮನೆಗೆ ಇರಬೇಕಲ್ಲ ಗೌರವ. ಇಷ್ಟು ಚಾನಲ್ ಬರೋಲ್ಲ, ನೋಡ್ತಾರೆ ಬರಲ್ವ, ಹಾಗೆ ನ್ಯೂನತೆ ಇದ್ದಾಗ ಲೆಕ್ಕ. ಅದೇನೂ ಇಲ್ಲ. ತಂತ್ರ ಭಾಗವತೆ ಚ ಸೃಷ್ಟಿ ಸ್ಥಿತ್ಯಪ್ಯಯೇಹಾ ದೇಹೇ
ಶ್ರುತಿ ಅದು ಜನ ಅದು ದೊಡ್ಡತನ ಅರ್ಥ ಮಾಡ್ಕೊಳ್ಳಿಲ್ಲ, ಸುಳ್ಳು ಅಂತ ಹೇಳ್ಬಿಟ್ರು. ಇದೇನು ಬರೋದು ಸಂಕಟ, ತಡ್ಕೊಳಕ್ಕಾಗದೆ ಏನು, ಕೃಷ್ಣನ ಮಹಿಮೆ ಸುಳ್ಳು ಅಂತ ತಿಳ್ಕೊಳ್ಳಿಲ್ಲ ಅವರೆಲ್ಲ. ಶಿಶುಪಾಲ ಏನೋ ಟ್ರಿಕ್ ಮಾಡ್ತಿದ್ದಾನು ಅಂತ ತಿಳ್ಕೊಂಡ್ರೆ ಹಾಗೆ. ಸೃಷ್ಟಿಸ್ಥಿತ್ಯಪ್ಯಯೇಹಾ ದೇಹೇ ಶ್ರುತಿಸ್ಮೃತಿ ಸಮನ್ವಯಾತ್ ಯುಕ್ತಿತಶ್ಚೈತ್ಯಪೂರ್ವಾದೇಹೇ ಶ್ರೀಬ್ರಹ್ಮಪೂರ್ವಿಣಃ ಶ್ರೀಬ್ರಹ್ಮ ಭವಪೂರ್ವಿಣಃ ಸುರ ಗಂಧರ್ವ ಮನುಜ ಪಿತೃದೈತ್ಯಾತ್ಮನಃ ಪೃಥಕ್ ಕರ್ತ ವಿಷ್ಣುರಜೋ ನಿತ್ಯ ಸರ್ವಜ್ಞತ್ವಾನ್ನ ಚಾಪರಃ. ಇಡೀ ಬದಲೈತು ಅರ್ಥ ಬಂದೋಯ್ತು ಅಷ್ಟಕ್ಕೆಲ್ಲ. ಏನು ಬಂದಿದೆ ನೋಡಿ, ಜನ್ಮಾದ್ಯಸ್ಯ ಎತ್ತಗಾಚಾರ ಅರ್ಥ ಬರೋದು. ಸೃಷ್ಟಿಸ್ಥಿತ್ಯಪ್ಯೇಹ ರೀತಿರಿಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್, ಅದಿಷ್ಟು ಬಂದಿದೆ. ಸೃಷ್ಟಿ ಸ್ಥಿತಿ ಅಪ್ಯಯೇಹಾ ದೇಹೇ ಶ್ರುತಿ ಸ್ಮೃತಿ ಸಮನ್ವಯ, ಅನ್ವಯಾತ್ ಸಮನ್ವಯಾತ್ ಅಂತ ನೋಡಿ. ಅನ್ವಯಾತ್ ಶಬ್ದ ತತ್ವ ಸಮನ್ವಯ ಸೂತ್ರದ ಅರ್ಥ. ಯುಕ್ತಿತಃ ಇತರತಃ ಯುಕ್ತಿತಃ ವಿಸ್ತೇತಶ್ಚೇತ್ರ ಏನಾಯಿತು, ಚೇತೃಪೂರ್ವಾದೇಹೆ. ಅದು ಮಾಡಬೇಕಾದ್ರೆ ಏನಿರಬೇಕು, ಚೇತೃ ಅಂದರೆ ಚೇತನತ್ವ ಇರಬೇಕು, ಮಾಡಕ್ಕೆ ಬರೋದಿಲ್ಲ. ಯಾರ್ಯಾರಿಗೆ ಶ್ರೀ ಬ್ರಹ್ಮ ಭವಪೂರ್ವಿಣಃ, ಶ್ರೀ ಅಂತ ಹೇಳಿದ್ರಿಂದ ಶಾಕ್ತ ಮತ ಹೋಯಿತು, ಬ್ರಹ್ಮ ಅಂತ ಹೇಳಿದರೆ ಬ್ರಹ್ಮಸರ್ವ ಮತ ಹೋಯಿತು, ಬ್ರಹ್ಮ ಅಂದರೆ ಪಾಶುಪತ ಮತ ಹೋಯಿತು, ಆ ಪದದಲ್ಲೇ ಹೋಯಿತು. ಇವರೆಲ್ಲರಿಗೂ ಸೃಷ್ಟಿ ಮಾಡ್ತಾರೆ ಅಂದಮೇಲೆ ಇವರನ್ನು ಸರ್ವೋತ್ತಮರು ಅಂತ ಹೇಳೋ ಮತ ಏನಾಯ್ತು, ಅಲ್ಲಿಗೆ ಹೋಯಿತು ಅಂತ ಅರ್ಥ. ಶ್ರೀ ಬ್ರಹ್ಮ ಭವಪೂರ್ವಿಣಃ ಸುರಗಂಧರ್ವ ಮನುಜ ಪಿತೃದೈತ್ಯಾತ್ಮನಃ ಪೃಥಕ್. ಅದಿಷ್ಟು ಒಂದು ಗುಂಪಾದರೆ ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪೃಥಕ್, ದೈತ್ಯರು ಸಮೇತ. ಅದಕ್ಕೆ ನಾರಾಯಣಂ ಸುರಗುರುಂ ಹೇಳ್ತಾ ಅಮರಾಸುರ ಸಿದ್ಧವಂದ್ಯಂ, ಅವರಿಂದನೂ ವಂದ್ಯನಾಗಿದ್ದಾನೆ. ಈ ಜೈಲಲ್ಲಿದ್ದವರು ಕೂಡ ಆಹಾರ ಕೊಡೋ ಸರ್ಕಾರ ತಾನೆ, ಗೊತ್ತಾಯ್ತಾ? ಅವ್ರು ನಿರ್ಮಾಣದ ಉಳಿಸಿದ್ದಾರೆ ಏನರ್ಥ, ರಕ್ಷಣೆ ಮಾಡಲಿಲ್ಲ ನಮಗನ್ಸುತ್ತೆ. ಅವರು ಕೂಡ ಬಂದಾಗ ಜೈಲು ಬಂದಾಗ ಏನು ಮಾಡಬೇಕು, ಸಲ್ಯೂಟ್ ಹೊಡಿಬೇಕು, ಅವರು ಬೈಕೊಂಡಾದರೂ ಹೊಡಿಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಒಂದೇತ್ವ ಬಂದಿದೆ ಅಲ್ಲಿ. ಕರ್ತ ವಿಷ್ಣುರಜೋ ನಿತ್ಯ ಸರ್ವಜ್ಞತ್ವಾನ್ನ ಚಾಪರಃ, ಇವರೆಲ್ಲರೂ ದೇವರು ಕರ್ತೃವಾಗಿದ್ದಾರೆ, ಸೃಷ್ಟಿಕರ್ತ ಅಂತ ಅರ್ಥ. ಅವನು ಯಾರು ಸೃಷ್ಟಿಕರ್ತ, ಅಜಃ, ಅವನು ಸೃಷ್ಟಿಕರ್ತತ್ವ, ಅವನು ಯಾರು ಸೃಷ್ಟಿ ಮಾಡ್ತಾನೆ, ಸರ್ವ ಸೃಷ್ಟಿಕರ್ತ ಅಂದಮೇಲೆ ಅವನಿಗೂ ಸೃಷ್ಟಿಕರ್ತ ಇದ್ದರೆ ಏನಾಗಲಿಲ್ಲ, ಕರ್ತ ಆಗಲಿಲ್ಲ, ಅದು ಸೃಷ್ಟಿಕರ್ತನಿಲ್ಲ. ಸರ್ವಜ್ಞತ್ವಾನ್ನ ಚಾಪರಃ ಹೋಗಲಿ, ಅದಕ್ಕೂ ಅಜ ಸೃಷ್ಟಿ ಅಜ ಇರಲಿ, ನಿತ್ಯ ಆಕಾಶ ನಿತ್ಯನೇ, ಅದು ಸೃಷ್ಟಿ ಮಾಡುತ್ತಾ, ಕಾಲ ನಿತ್ಯ ಸೃಷ್ಟಿ ಮಾಡುತ್ತಾ ಅಂದರೆ ಅದು ಜ್ಞಾನನೇ ಇಲ್ಲ. ಸರ್ವಜ್ಞತ್ವ, ದೇವರಿಗೆ ಬರೀ ಜ್ಞಾನ ಇದೆಯಲ್ಲ, ಸರ್ವಜ್ಞತ್ವ ರೂಪ ಜ್ಞಾನ ಇದೆ. ನಚ ಬೇರೆಯವರಾದ ಹಾಗಿಲ್ಲ, ಹೋಗಲಿ ಬಿಡಿ. ಇಷ್ಟು ಅನೇಕರಿದ್ದಾರೆ ಈ ಕಲ್ಪಕ್ಕೆ, ಒಬ್ಬಿಷ್ಟು ಮತ್ತೊಬ್ಬ ಇನ್ನಕ್ಕಂಥದ್ದು ಸಾಧ್ಯತೆಯೇ ಇಲ್ಲ. ಅದಕ್ಕೆ ಅಪರ ಇನ್ನೊಬ್ಬ ಇಲ್ಲೇ ಇಲ್ಲ. ಆಕಾಶ ಚೇಂಜ್ ಆಗುತ್ತಾ, ಇಲ್ಲೇ ಇಲ್ಲ. ಅದು ಒಂದೊಂದು ದೃಷ್ಟಾಂತ ದೇವರು ಇಟ್ಬಿಟ್ಟಿದ್ದಾರೆ ಅಲ್ಲೇನೆ. ಅನನ್ಯಾಧಿಪತಿಶ್ಚಾಸೌ, ಅನನ್ಯಾಧಿಪತಿಶ್ಚಾಸೌ, ಅದೆಲ್ಲ ಬ್ರಹ್ಮಸೂತ್ರ ಕೊನೆಗೆ ಬಂದಿದ್ದು. ಜಗದ್ವ್ಯಾಪಾರ ವರ್ಜಂ ಅನನ್ಯಾಧಿಪತಿಶ್ಚ, ಬ್ರಹ್ಮಸೂತ್ರಗಳ ಅರ್ಥ ಬಂತು. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಅನನ್ಯಾಧಿಪತಿಶ್ಚಾಸೌ, ದೇವರಿಗೆ ಇನ್ನೊಬ್ಬ ಅಧಿಪತಿ ಇಲ್ಲ, ದೇವರಿಗೆ ಇನ್ನೊಬ್ಬ ಅಧಿಪತಿ ಅಂತಿಲ್ಲ. ಎಲ್ಲರೂ ಕೂಡ ಬಂದೊಂದು ಕಾಲಕ್ಕೆ ಮಹಾಲಕ್ಷ್ಮಿ ಎಲ್ಲ ಮಾಡಿಬಿಡ್ತಾರೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಎಲ್ಲ ಮಾಡ್ತಾರೆ. ಎಲ್ಲ ಎಷ್ಟು ದಿವಸ ಮಾಡ್ತಾರೆ ಗೊತ್ತಾ, ಹಿರಿಯ ಯಸ್ಯ ಅಪಾಂಗಲವ ಮಾತ್ರತಃ, ಕುಡಿ ನೋಟ ಮಾಡಿದ್ರೆ ಸಾಕಾಗೋಗ್ಬಿಡುತ್ತೆ. ಹಬ್ಬ ಭಾರಿ ಗ್ರೇಟ್. ಶಾಕ್ತವತ ಬಂತು ಅಂದರೆ ಯತ್ಕಟಾಕ್ಷ ಬಲವತಿ ಅಜಿತ. ಇವರು ತಮ್ಮ ಕುಡಿನೋಟದಿಂದ ಏನೇನು ಮಾಡ್ತಾರೋ ಅವರಿಗೆ ಭಗವಂತನ ಕುಡಿನೋಟದ ಅನುಗ್ರಹ ಇದೆ. ಅರ್ಥ ಆಯ್ತಾ? ಅಂದಮೇಲೆ ಎಷ್ಟೆಲ್ಲ ಹಿರಿಮೆಗೆ ಏನು ಬಿಡಿದವ್ರಿಗೆ ಹಿರಿಮೆಗಡೆ ಇಷ್ಟೊಂದಿಲ್ಲ. ಅವ್ರು ಮತ್ತೆ ಹೇಳಬೇಕಾಗಿಲ್ಲ, ಆದರೂ ಮತ್ತೆ ಕ್ಲಿಯರ್ ಮಾಡೋಕ್ಕೋಸ್ಕರ ಹೇಳಿದರು, ಕ್ಲಾರಿಟಿ ಸೇಕ್. ತತ್ಪ್ರಸಾದಮೃತೆ ತಸ್ಯ ನಾನ್ಯೋ ವೇತ್ತಾಸ್ತಿ ಕಶ್ಚನ. ದೇವರು ಸರ್ವಜ್ಞ ಇರಬಹುದು ರೀ, ಇನ್ನೊಬ್ಬ ಸರ್ವಜ್ಞ ಆಗ್ಬೋದಲ್ಲ ಅಂತ ಕೇಳಿದರೆ, ಪುಸ್ತಕ ಬರೆದವನಿದ್ದಾನೆ, ಪುಸ್ತಕ ಓದ್ದವನಿದ್ದಾನೆ. ಎಷ್ಟೇ ಜ್ಞಾನ ಯಾರು ಜಾಸ್ತಿ ಇರುತ್ತೆ ಇದರೊಳಗೆ, ಬರೆದವ್ರ ಜ್ಞಾನನೇ ಜಾಸ್ತಿ. ಅಭಿಪ್ರಾಯ ಇರೋ ಅವ್ರದ್ದು ಮುಖ್ಯವಾಗಿ. ಅದಕ್ಕೆ ತತ್ಪ್ರಸಾದಂ ಋತೆ, ಅದು ಮೃತೆ ಅಂತ ಓದ್ಕೋಬಾರ್ದು. ತತ್ಪ್ರಸಾದಂ ಋತೆ, ಋತೆ ಅಂದ್ರೇನು, ಎಕ್ಸೆಪ್ಟ್ ವಿನಾ ಅಂತ ಅರ್ಥ. ಪೃಥಕ್ ವಿನಾ ಅಂತರೇಣರ್ತೆ ಹಿರುಕ್ ಜ್ಞಾನಾಚ ವರ್ಜನೆ ಅಂತ ಅಮರಕೋಶ. ಗೊತ್ತಾಯ್ತಾ? ಇವಿಷ್ಟು ಸಮಾನಾರ್ಥಕ ಪದಗಳು. ಪ್ರಸಾದಮೃತೆ ತಸ್ಯ ನಾನ್ಯೋ ವೇತ್ತಾ ಅಸ್ತಿ ಕಶ್ಚನ. ಅವನ್ನ ತಿಳಿತಕ್ಕಂಥ ಅವನಂತವನಿರೋದು ಹೋಗಲಿ, ಅವ್ರು ತಿಳಿಯೋನೂ ಯಾರೂ ಇಲ್ಲ. ದೇವರನ್ನ ಪೂರ್ಣ ತಿಳಿತಕ್ಕಂಥ ಶಕ್ತಿ ಅದೇ ಮುಹ್ಯಂತಿ ಯಂಸೂರಯ. ಎಂಥ ಮಹಾಜ್ಞಾನಿಗಳಿಗೆ ಕೂಡ ಏನಾಗೋದಿಲ್ಲ, ಈ ವಿಷಯ ಪೂರ್ತಿ ಗೊತ್ತಾಗೋ ಸಾಧ್ಯತೆ ಇಲ್ಲ. ತತ್ಪ್ರಸಾದಮೃತೆ ತಸ್ಯ ನಾನ್ಯೋ ವೇತ್ತಾಸ್ತಿ ಕಶ್ಚನ ತೇಜಸೋ ರೂಪವದ್ರೂಪಂ ಬಹುಧಾ ಕುರುತೆ ಹರಿ.
ತಾನು ಸೃಷ್ಟಿನೇ ಮಾಡ್ಕೋತೇನೆ ಅಂತ ಹೇಳ್ತೀರಲ್ಲ, ವಿಕಾರ ಹೊಂದೋದಿಲ್ವಾ ಅಂದರೆ ವಿಕಾರ ಹೊಂದೋದಿಲ್ಲ. ತೇಜಸ್ಸಿನಿಂದ ದೃಷ್ಟಾಂತ ಎರಡು. ಇದು ಮಣ್ಣಿನಿಂದ ಗಡಿಗೆ ಮಾಡಿದ ಮೇಲೆ ಏನಿಲ್ಲ ಅಲ್ಲಿ, ಮಣ್ಣಿಲ್ಲ, ಹೋಯ್ತು. ಎಷ್ಟು ಮಣ್ಣು ತೊಗೊಂಡು ಗಡಿಗೆ ಮಾಡಿದ್ನೋ ಅಷ್ಟು ಮಣ್ಣಿಲ್ಲ ಈಗ. ಆದರೆ ದೀಪ ಹಚ್ಚಿದ, ಆ ದೀಪ ಹಾಗೇ ಇದೆ, ದೀಪಕ್ಕೇನು ಚೇಂಜ್ ಆಗಲೇ ಇಲ್ಲ. ನೋಡಿ ಒಂದು ದೃಷ್ಟಾಂತ ನೋಡಿ ಉಳಿದವರೆಲ್ಲ ಏನು ಮಾಡಿಬಿಟ್ರು ಗೊತ್ತಾ, ಪಾರ್ಷಿಯಲ್ಲಾಗಿ ಯೋಚನೆ ಮಾಡಿದರು. ಸುಳ್ಳು ಸುಳ್ಳು ಅಷ್ಟೇ, ಸತ್ಯದ ಕೇಸ್ ಬಿಟ್ಟೇ ಬಿಟ್ರು. ಈ ರೀತಿ ಮಾಡಿದ ತಪ್ಪ, ಎಲ್ಲದೂ ಎಕ್ಸಾಮಿನ್ ಮಾಡಬೇಕು. ಇಲ್ಲಿ ಕೆಲವು ವಿಕಾರ ಹೊಂದಿದಾಗ, ಉಪಾದಾನ ಕಾರಣವಾದಾಗ, ಉಪಾದಾನ ಕಾರಣ ಪರಿಣಾಮ ಹೊಂದಿಬಿಟ್ರೆ ಏನಿಲ್ಲ. ಅದೇ ನಾವು ಕೊಟ್ಟು ಬಂಗಾರ ಕೊಟ್ವಿ, ಮಾಡಿಕೊಟ್ಟೆ, ಬಂಗಾರ ಕೊಡು ಅಂತ ಕೇಳಿದರೆ ಅದು ಕೊಡು ಅಂತ ಕೇಳಿದರೆ ಕೊಡ್ತೀವಿ, ದುಡ್ಡು ಅದೇ ಕೊಡಬೇಕು, ನಾವು ಕೊಟ್ಟಿದ್ದು ಕೊಡಬೇಕಲ್ಲ ನೀನೀಗ. ಈ ರೀತಿ ಮಾಡಿದ್ರೆ ಯಾರು ಬದುಕ್ತಾರೆ? ಅರ್ಥ ಆಯ್ತಾ? ಅದು ಲಾಜಿಕ್, ಅದು ಆ ಥರ ದೀಪದೆಲ್ಲ ಕೇಸಿಲ್ಲ, ಅಷ್ಟೇ ಜೋರಾಗಿದೆ. ಅಷ್ಟು ದೀಪ ಹಚ್ಚಿದ್ರೆ ಬಹುಶಃ ಸುಳ್ಳಕ್ಕಿಲ್ಲ ಅಂತ ಕೈ ಇಟ್ಟರೆ ನೋ ಚೇಂಜ್, ಅಷ್ಟೇ ಜೋರಾಗಿ ಸುಡುತ್ತೆ. ಇದೆಲ್ಲ ಏನರ್ಥ? ಭೇದ ಇಲ್ಲ, ಸ್ವಗತ ಭೇದ ವಿವರಿಸಿ ತತ್ವ ಕಣ್ಣಾರೆ ಕಂಡಿದೆ. ಇಷ್ಟಾದರೂ ಲಿಮಿಟೇಷನ್ ಇದೆ ಮತ್ತೆ ಅದಕ್ಕೆ, ಆದರೆ ಇದರಿಂದ ಬೇರೆ ಆಗಿದೆ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ದೇವರ ಶಕ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಸೃಷ್ಟಿ ನೋಡ್ತಾ ಹೋಗಿ ಏನು ಆಶ್ಚರ್ಯ, ಹೇಳೋದಕ್ಕೆ ಸಾಧ್ಯ ಇಲ್ಲ. ತೇಜಸೋ ರೂಪವದ್ರೂಪಂ ಬಹುಧಾ ಕುರುತೆ ಹರಿ, ತನ್ನ ಸೃಷ್ಟಿ ಇದು. ವಾರಿಸ್ತ ತೇಜಸ ಪ್ರತಿಮಾ ಜೀವಾಹ ತಸ್ಮಾತ್ ವಿನಿರ್ಗತಾ. ನೀರಿನಲ್ಲಿ ಪ್ರತಿಬಿಂಬ ಹೇಗಿರಬೇಕು ಆ ರೀತಿಯಲ್ಲಿ ಜೀವನ ಸೃಷ್ಟಿ ದೇವರು ಮಾಡಿದ್ದಾನೆ. ಕುಲಾಲೇನ ಮೃದಾಯದ್ವತ್, ಮೂರನೇ ಸೃಷ್ಟಿ. ಘಟಾದಿಗಳಿವೆಯಲ್ಲ, ಕುಲಾಲೇನ ಮೃದಾಯತ್ವತ್ ನಿರ್ಮೀಯಂತೆ ಘಟಾದಯ, ಅದು ವಿಕಾರ ಹೊಂದೋ ಸೃಷ್ಟಿ. ಅದು ಹಾಲು ಬಿಸಿ ಆಯಿತು, ವಿಕಾರ ಇಲ್ಲ, ಬಿಸಿ ಆಯ್ತು ಅಷ್ಟೇ. ದೇವರು ಅಷ್ಟು ಆಗಲ್ಲ, ವಿಚಾರ ಬೇರೆ. ದೇವರು ಅಬ್ಸಲ್ಯೂಟ್ಲಿ ನೋ ಚೇಂಜ್ ದೇವರಲ್ಲಿ. ಆದರೆ ಹಾಲು ಬಿಸಿ ಆಯಿತು, ಆಮೇಲೆ ಮತ್ತೆ ತಣ್ಣಗೆ ಆಯ್ತು, ಮತ್ತೆ ಹಾಲು ಏನು ನೋ ಚೇಂಜ್. ಬಿಸಿ ಹಾಲು ಹಾಲೇ, ತಣ್ಣನೆ ಹಾಲು ಹಾಲೇ, ಹಾಲು ಹೋಗಲಿಲ್ಲ. ಮೊಸರಾಯಿತು, ಹೋಯ್ತಾರೆ. ಅದು ಆನಂದ ಏನಂತ ಕರೆ ಕೊಡೋದು ಅದನ್ನೀಗ? ಹಾಲು ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಮಜ್ಜಿಗೆ ಮಾಡಿದ, ಮೊಸರು ಅಲ್ಲ ಅದೀಗ. ಆಮೇಲೆ ತುಪ್ಪ ಬಂತು ಬೆಣ್ಣೆಯಿಂದ, ಅದು ಮೊಸರು ಹೋಯಿತು. ತುಪ್ಪ ಬಂತು, ಬೆಣ್ಣೆನೂ ಹೋಯಿತು. ಎಲ್ಲಿವರೆಗೂ ಬಂತು ಯೋಚನೆ ಮಾಡಿದರೆ ವಿಕಾರ ಹೇಗೆ ಹೊಂತ ಹೋಗೋದು ಎಲ್ಲವೂ. ಉದಾಹರಣೆಗೆ ಹಾರು ಕೊಟ್ಟ, ದೀಪ ಬೇಕು ಅಂತ ಕೇಳಿದರು, ಬಂದಿತ್ತೆ ದೇವ್ರ ದೀಪ, ಒಂದಿಷ್ಟು ಹಾಲು ಕೊಟ್ಬಿಟ್ಟ. ಈ ಹಚ್ಚಲಕ್ಕೆ ಹೋಗಿ ಅಲ್ಲಿ ಆರೋಯ್ತು ಅಷ್ಟೇ. ಒಂದು ಹಾಲು ಹೊತ್ತುತ್ತ ಅದು ಏನು ಮಾಡ್ದ ಅಂತ ಕೇಳಿ ಮ್ಯಾಜಿಕ್ ದೇವ್ರ ತೋರು. ಅಲ್ಲೇ ಯೋಚನೆ ಮಾಡ್ತಾ ಹೋಗಿ ನೀವೀಗ ಏನು ಕಾಣಿಸೋಕ್ಕೆ ಶುರುವಾಯಿತು. ಅಷ್ಟೇ ಕಾಯಿಸ್ತಾ ಮೊಸರು ಮಾಡ್ದ, ಬೆಣ್ಣೆ ಮಾಡ್ದ, ಉಪ್ಪ ಮಾಡ್ದ, ಈಗಿಟ್ಟ ಜೋರಾಗಿ ಉರಿತಾ ಇದೆ. ಅದು ಹಾಕಿದರೆ ಉರಿಸುತ್ತೆ, ಮತ್ತೆ ಬೆಂಕಿ ಬೆಂಕಿ ಹಾಕಿಬಿಟ್ಟು ಜಗ್ಗಂತ ಉರಿ. ಅದೇ ಹಾಲು ಹಾಕಿದ್ರೆ ಆರೋಗ್ಬಿಡು. ಬಂದಿದ್ದು ಎಲ್ಲಿಂದ ಬಂತದು? ಅದು ಹಾಲಿಂದನೇ ಬಂದು. ಇದು ಮ್ಯಾಜಿಕ್ ಇದೆ, ಹಿಡಿತಾ. ಆದರೆ ಆ ತುಪ್ಪದ ಸ್ಟೇಜ್ನಲ್ಲಿ ಹಾಲಿಲ್ಲ ಅದರಲ್ಲಿ. ಹಾಲು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ಅಂಥ ಸೃಷ್ಟಿ ಇಲ್ಲ. ಅಂದರೆ ಸೃಷ್ಟಿನ ಅಬ್ಸರ್ವ್ ಮಾಡಲಿಲ್ಲ ಯಾರೂ ಕೂಡ. ಸೃಷ್ಟಿಯನ್ನು ಒಂದೇ ಕಣ್ಣು ಮುಚ್ಕೊಂಡು ಒಂದೇ ಅರ್ಥ ಹೇಳಿಬಿಟ್ರು. ಹಾಗೆ ಹೇಳಬಾರ್ದು. ಸೃಷ್ಟಿ ಅನೇಕ ವಿಧ ಇದೆ. ಇದಕ್ಕೆ ಪೂರ್ಣ ಪ್ರಜ್ಞರು ಅಂತ ಕರೀದು. ಎಲ್ಲ ವಿಷಯ ಗೊತ್ತಿದ್ದರೆ ಹೇಳೋದಕ್ಕೆ ಬರುತ್ತೆ. ಎಲ್ಲ ಗೊತ್ತಿದ್ದವರಾದ್ದರಿಂದ ಪ್ರತಿ ಆಂಗಲಲ್ಲೂ ಹೇಳಿದರು. ತೇಜಸ್ಸೋ ರೂಪವದ್ರೂಪಂ ಬಹುಧಾ ಕುರುತೆ ಹರಿಹಿ ವಾರಿಸ್ತ ತೇಜ ಪ್ರತಿಮಾ ಜೀವಾಸ್ತದ್ವಿನಿರ್ಗತಾ. ಕುಲಾಲ ಅಂದರೆ ಕುಂಬಾರ. ಕುಲಾಲೇನ ಮೃದಾ ಯದ್ವತ್ ನಿರ್ಮೀಯಂತೆ ಘಟಾದಯ. ವಿಷ್ಣುನ ಏವಂ ಪ್ರಕೃತ್ಯೈವ. ಹಾಗಿದ್ದರೆ ವಿಷ್ಣುವಿಗೆ ತಂದೆಯಿಂದ ಮಾಡ್ಕೊಂಡ್ಬಿಟ್ಟ? ಇಲ್ಲ, ಪ್ರಕೃತಿ ಇದೆ. ಪ್ರಕೃತಿ ಇಬ್ಬರು ಇದ್ದಾರೆ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ. ಈ ಚಿತ್ ಪ್ರಕೃತಿಯಿಂದ ಅಭಿಮನ್ಯಮಾನವಾದದ್ದು ಅಚಿತ್ ಪ್ರಕೃತಿ. ಅಚಿತ್ ಅಂದರೆ ಜಡ. ಅದು ಮಹಾಲಕ್ಷ್ಮಿ ನಿಮಿತ್ತ ಮಾಡ್ಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೆ. ಉಪಾದಾನ ಕಾರಣ ಜಡ ಪ್ರಕೃತಿನೇ. ಅನ್ಯಥ ಇದಿಷ್ಟು ಕೂಡ ಸತ್ಯ. ಇದಿಷ್ಟು ಪ್ರತಿಸರ್ಗವು ಏಷ ತ್ರಿಸರ್ಗೋ ವಿಷ್ಣುಸ್ತು ವೃಥಾ ಲೋಕಶ್ಚ ಚಾವರು. ಇದು ಸೃಷ್ಟಿ ಮೂರು ವಿಧ ಅಂಥೇಳಿ ದೃಷ್ಟಾಂತ ಕೊಟ್ಟು ಮೂರು ವಿಧದ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ. ದಾನ ದುರ್ಬಲಾಹ. ಇದಿಷ್ಟು ವಿಷಯ ಇರೋದು ಹೀಗೆ. ಉಳಿದವ್ರು ಏನು ತಿಳ್ಕೊಂಡ್ಬಿಟ್ರು? ಏಷ ತ್ರಿಸರ್ಗೋ ವಿಷ್ಣುಸ್ತು ವೃಥಾ ಲೋಕಶ್ಚ ಚಾವೃಥ. ಇಷ್ಟೆಲ್ಲ ಮಾಡಿದ್ನಲ್ಲ ಪಾಪ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾನೆ, ಏನೋ ಪಾಪ ದೊಡ್ಡ ಉದ್ದೇಶ ಇಟ್ಕೊಂಡಿದ್ದಾನೆ. ಏನು ಉದ್ದೇಶವೂ ಇಲ್ಲ. ಅನುಗ್ರಹ ಒಂದುಬಿಟ್ರೆ ಏನೇನೂ ಇಲ್ಲ. ಸರಿ, ಯಾರಿಗೂ ಉಪಯೋಗ ಆಗುತ್ತೆ? ಬೇರೆಯವ್ರಿಗೆ ಬೇಕಾಷ್ಟು ಉಪಯೋಗ ಇದೆ. ಇದಿಷ್ಟು ಶ್ಲೋಕದ ವ್ಯಾಖ್ಯಾನ ಮುಗಿದೋಯ್ತು. ತಾವು ಹೇಳಿದ್ದ ಅರ್ಥಕ್ಕೆ ಸಪೋರ್ಟ್ ಇದೆ. ಒಂದು ಶುರುವಾಯ್ತು ಈಗ. ಸೃಷ್ಟಿ ಸುಳ್ಳು ಅಂತ ಇದೆಲ್ಲ ಒಪ್ಕೊಂಡ್ಬಿಡ್ತೇವೆ. ಸುಳ್ಳು ಅಂತ ಯಾಕೆ ಹೇಳಬಾರ್ದು ಅಂದರೆ, ಇಂದ್ರಜಾಲ ವಿಧಾಂ ಸೃಷ್ಟಿ. ಇಂದ್ರಜಾಲ ಮಹೇಂದ್ರಜಾಲ ಮಾಡೋರು ಏನು ಮಾಡ್ತಾರೆ ಅಂದರೆ, ಅನೇಕ ವಸ್ತುಗಳನ್ನು ತೋರಿಸ್ತಾರೆ. ಆ ವಸ್ತುಗಳು ಏನಾಗಿರೋದಿಲ್ಲ, ಇರೋದೇ ಇಲ್ಲ. ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿ ಹೀಗಂತಾನು ಒಂದು ಪಕ್ಷಿ ಆರೋಗ್ಯ ಬೀಳುತ್ತೆ. ಪಕ್ಷಿನೂ ಆ ಥರದ್ದು ಇಲ್ಲ ಅಲ್ಲಿ. ಅಲ್ಲೂ ಇಲ್ಲ, ಇಲ್ಲಿಲ್ಲ, ಆರು ಹೋಯ್ತು ಆ ಕಡೆ ಅಷ್ಟೇ. ಅದೆಲ್ಲ ಸುಳ್ಳು. ಅದು ಅವರೇ ಹೇಳ್ತಾರೆ ಸುಳ್ಳು ಇದು ಅಂತೇಳಿ. ಇಂದ್ರಜಾಲನ ಭಾರಿ ಮೆಚ್ಚಬೇಕು.
ಅದೇ ಕೆಲಸ ಇವ್ರು ಮಾಡಿ ಭಗವಾನ್ ಅಂತ ಕರ್ಕೊಂಡ್ಬಿಡ್ತಾರೆ. ಇವರು ಭಗವಾನ್ ಅಂತ ಕರ್ಕೊಂಡಿಲ್ಲ. ಇಂದ್ರ ಮಹೇಂದ್ರ ಇದೆ ಅಲ್ಲ ಅಷ್ಟೇ, ದುಡ್ಡು ಕೊಡಿ ಹೋಗ್ತೀರಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ಹಾಗೆ ಹೇಳೋದಿಲ್ಲ, ದುಡ್ಡು ಕೊಟ್ಟು ಹೋಗಿಬಿಡಿ ಅಂತ ಹೇಳ್ತಾರೆ ಹೊರತು ನೀವು ಹೋಗಿಬಿಡಿರ ಏನು ಬೇಕಾದಷ್ಟು ಆಮೇಲೆ 10 ಪೈಸೆ ಕೇಳೋದು. ಅದೇ ಹಣೆ ಬರ. ಹಿಂದೆಲ್ಲ 10 ಪೈಸೆ ಆಗ್ತದೆ, ಈಗೆಲ್ಲ ಚೇಂಜ್ ಆಗಿದೆ ಅಷ್ಟೇ. ಅನ್ಯಥ ಇವರೆಲ್ಲ ಯಾರು ಗೊತ್ತಾ? ಜ್ಞಾನ ದುರ್ಬಲಾಹ. ಅವ್ರಿಗೆ ಜ್ಞಾನದ ತಿಳುವಳಿಕೆ ಇಲ್ಲ ಅವರಿಗೆ. ಒಂದು ಇಂದ್ರಜಾಲ ನೋಡಿದ್ದಾನೆ, ಆಯ್ತು ತಪ್ಪಲ್ಲ, ಇಂದ್ರಜಾಲ ಸೃಷ್ಟಿಸ್ತಾರೆ, ಅದನ್ನೇ ಎಲ್ಲ ತಿಳ್ಕೊಬಾರ್ದು. ಹೇಗೆ ಶುಕ್ತಿ ನೋಡಿ ರೈತ ಅಂತ ಭ್ರಾಂತಿ ತಿಳ್ಕೊಂಡು ಎಲ್ಲ ಹಾಗೆ ತಿಳ್ಕೊಳಕ್ಕೆ ಹೋಗಬಾರ್ದು. ಈ ಕೇಸ್ ಬೇರೆ, ಆ ಕೇಸ್ ಬೇರೆ. ಅದು ಏನಾಗಿದೆ, ಟೋಟಲಿ ಸುಳ್ಳೋದು. ಇಲ್ಲಿ ಹಾಗಲ್ಲ, ಶುಕ್ತಿ ಇದೆ, ಇಲ್ಲಿ ಶುಕ್ತಿ ಇದೆ, ರಜತ ಬಂದು ಅದು ಭ್ರಮೆ ಹುಟ್ಟಿಸ್ತಾರೆ ಅಲ್ಲಿ. ಇಲ್ಲೂ ಭ್ರಮೆನೇ, ಭ್ರಮೆಯಲ್ಲೂ ವ್ಯತ್ಯಾಸ ಇದೆ. ಭ್ರಮೆಗಳು ಅನೇಕ ವೆರೈಟಿ ಭ್ರಮೆಗಳಿವೆ. ಕೆಲವು ಶ್ರವಣದಿಂದ ಬರೋ ಭ್ರಮೆ ಬೇರೆ. ಶಿಶುವಿಷಾಣಿ ಯಾರೋ ಹೇಳಿದ್ರು ಹುಡುಕಿ ನೋಡಿದ್ರೆ ಸುಳ್ಳು ಓದ್ತಾಯಿತ್ತು. ಶುಕ್ತಿ ರಜತ ಅದು ನೋಡಿದ ಮೇಲೆ ಇಟ್ಟ ಹೆಸರು ಅದಕ್ಕೆ. ಎಲ್ಲ ರೀತಿಯ ಸುಳ್ಳುಗಳು ಒಂದೇ ರೀತಿ ಇಲ್ಲ, ಅದರಲ್ಲೂ ಭೇದ ಇದೆ ಪರಸ್ಪರ. ಇಲ್ಲದಿರಬೇಕೆ ಎಂಬುದು ಕಾಮನ್ ಆದರೂ ಕೂಡ ಕೆಲವು ಪ್ರತ್ಯಕ್ಷ ಭ್ರಮ, ಕೆಲವು ಯುಕ್ತಿಯಿಂದ ಬರೋ ಭ್ರಮ, ಕೆಲವು ಆಗಮದಿಂದ ಬರೋ ಭ್ರಮಗಳು ಅವೆಲ್ಲ ಇದೆ. ಇಂದ್ರಜಾಲ ವಿಧಾಂ ಸೃಷ್ಟಿಂ ಮೊನ್ನೆ ಜನ್ಮ ಹಾಕೊಂಡೆಲ್ಲ ಬ್ರಾಹ್ಮಣರು ಅಲ್ಲಲ್ಲ. ಶುಕ್ರಜಿತ ಹೇಗೋ ಹಾಗೆ ಅದು ಬಡಿಸೋರಲ್ಲಿ ಭಾಳ ಜನ ಬ್ರಾಹ್ಮಣರೆಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ತುಂಬ ಜನಕ್ಕೆ ಈಗಾಗಲೇ. ಜನ ಯಜ್ಞೋಪಯುಕ್ತ ಇದೆ, ಆದ್ದರಿಂದ ಅದು ಮೋಸ, ಭ್ರಮೆ ಅಂಥೇಳಿ ಬ್ರಾಹ್ಮಣ ಭ್ರಮೆನಾಗಿದ್ದರೆ ಅವನು ಬ್ರಾಹ್ಮಣ ಸರಿನೇ. ಆದರೆ ನಿಜವಾದ ಬ್ರಾಹ್ಮಣನಲ್ವಾ? ನಿಜವಾದ ಬ್ರಾಹ್ಮಣ ತಿಳ್ದೆ ಹೋದರೆ ಆಭಾಸ ಬ್ರಾಹ್ಮಣ ಎಲ್ಲಿಂದ ಬರ್ತಾನೆ ಫಸ್ಟು, ಗೊತ್ತಾಯ್ತಾ? ಅದಕ್ಕೆ ಅದಿರಬೇಕು. ಫಸ್ಟು ಸೃಷ್ಟಿ ಮಾಡಬೇಕಾದ್ರೆ ಏನು ಬೇಕು ಅಂತ ಕೇಳ್ತಾನೆ, ಇಲ್ಲ ಅಂದರೆ ಅಂಥದ್ದೇ ಸೃಷ್ಟಿ ಮಾಡ್ತಾನೆ ಅಷ್ಟೇ. ನಿತ್ಯ ದೇವರಲ್ಲಿ ದೇವರು ಹಾಗೆ ಮಾಡಲಿ, ಹಾಗಿದ್ರೆ ಹೋಗಲಿ ಅಂದರೆ ಅದು ಇಂದ್ರಜಾಲ ಮಾಡೋದು ಯಾಕೆ ಮಾಡ್ತಾನೆ ಅಂದರೆ ಏನು ಶಕ್ತಿ ಇಲ್ಲ ಅವನಿಗೆ, ಸತ್ಯ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಇವತ್ತು ಬಾಡಿಗೆ ಮನೆಯಲ್ಲಿ ಯಾಕಿರ್ತಾನೆ? ಸ್ವಂತ ಮನೆ ಇಲ್ಲ ಅಷ್ಟೇ ಹೊರತು ಇನ್ನೇನು ಕಾರಣ ಇಲ್ಲ ಅದಕ್ಕೆ. ಅದೇ ರೀತಿ ಸ್ವಂತ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಅವಾಗೇನು ಮಾಡ್ತಾನೆ? ಸುಳ್ಳು ಸೃಷ್ಟಿ ಮಾಡಲೇಬೇಕಂತ ಏನು ಜೀವನೋಪಾಯ ಮಾಡ್ಕೋಬೇಕಲ್ಲ ಮಾಡ್ದ. ಆದರೆ ಒಂದು ಪ್ರಾಮಾಣಿಕತೆ, ಇದು ಸುಳ್ಳು ಅಂತ ಹೇಳ್ತಾನೋ ಅದು ಭಾರಿ ಮೆಚ್ಚಬೇಕಲ್ಲ. ಅದು ದೇವರು ಇನ್ನೊಂದು ದೇವರಿಗೆ ಇಂದ್ರಜಾಲ ಮಾಡಿದ್ದಾರೆ ಅಂದರೆ ಎರಡು ತಪ್ಪರುತ್ತೆ, ಹೇಳಬೇಡ. ಒಂದು ಕೈಲಾಗೋದಿಲ್ಲ ಅಂತ ಒಂದು, ಸುಳ್ಳು ಹೇಳ್ತಾರೆ ಅಂತ ಒಂದು. ಗೊತ್ತಾರೆ ಇಂದ್ರಜಾಲನಲ್ಲಿ ಗುಣ ಇದೆ, ಸುಳ್ಳು ಹೇಳೋದಿಲ್ಲ ಅವನು. ದೇವ್ರಿಗೆ ಇಷ್ಟು ಹೇಳೋದ ನೀವೀಗ ತಪ್ಪದು. ಅದಕ್ಕೆ ಸತ್ಯ ಅಂತ ಕರೆದಿದ್ದರಿಂದ ಹಾಗಾಯಿತು. ಅವನಿಗೆ ಕಾಣಿಸಲ್ಲ ಫಸ್ಟ್ ಅದು. ಇವ್ರು ಯಾರಿಗೆ ಕಂಡಿದೆಯಲ್ಲ ದೇವರಿಗೆ, ನೋಡು ಅರ್ಜುನ ಇಲ್ಲಿ ನೋಡು ಅಂತ ಹೇಳಿ, ನೋಡು ಅಂತ ಹೇಳ್ತಾನೆ ಇಲ್ಲಿ. ಅವ್ರು ಹೇಳ್ತಾರೆ ನೋಡಿ, ನಾನು ನೋಡ್ತೀನಿ, ಇಲ್ಲಿದ್ದೆ ನೋಡಿದೆಯಾ, ಅಲ್ಲಿ ಹೇಳೋದಿಲ್ಲ, ನಿಮಗೆ ಕಾಣಿಸ್ತೆ ಅಷ್ಟೇ. ಅಕ್ಷಮಾಹ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿಂ ವಿತನ್ವತೆ. ಎಷ್ಟು ಇಂಪಾರ್ಟೆಂಟ್ ಲೈನ್ ಅದು. ಅಕ್ಷಮಾಹ ಸತ್ಯ ಸೃಷ್ಟ. ಅಕ್ಷಮ ಅಂದ್ರೇನು? ಕ್ಷಮ ಅಂದರೆ ಸಮರ್ಥ, ಅಕ್ಷಮ ಅಂದ್ರೇನು? ಅಸಮರ್ಥರು. ಯಾವುದರಲ್ಲಿ? ಸತ್ಯ ಸೃಷ್ಟಿ ಮಾಡೋದ್ರಲ್ಲಿ ಯಾರು ಅಸಮರ್ಥರೋ ಅವ್ರು ಏನು ಮಾಡ್ತಾರೆ? ಅಸಮರ್ಥರು ಮಾಯಾ ಸೃಷ್ಟಿಂ ವಿತನ್ವತೆ. ಇವತ್ತು ನಿಜವಾದ ಬಂಗಾರ ತೊಗೊಳಕ್ಕೆ ಸಾಧ್ಯ ಇಲ್ಲ, ಏನು ಮಾಡ್ತಾರಾಗ? ಶ್ರೀಗೋಲ್ಡ್ ತೊಗೋತಾರೆ. ಬರೀ ಗೋಲ್ಡು, ಇದು ಶ್ರೀಗೋಲ್ಡ್ ಬೇರೆ ಜೊತೆಗೆ. ದೊಡ್ಡದಕ್ಕೆ ಶ್ರೀಗೋಲ್ಡೇ ಕೊಟ್ಬಿಡಿ ಚೆನ್ನಾಗಿರುತ್ತೆ. ಬರೀ ಗೋಲ್ಡ್ ತೊಗೊಂಡು ನಾವೇನು ಮಾಡೋಣ, ಶ್ರೀಗೋಲ್ಡೇ ಕೊಡಿ ಅನ್ನೋಕ್ಕಾಗತ್ತೆ. ಅದು ಕೆಟ್ಟದು, ಹೆಸರು ದೊಡ್ಡದು, ಭಾರಿ ದೊಡ್ಡ ಹೆಸರಿದೆ. ಆ ರೀತಿ ಆಗಬಾರದು. ಯಾವ್ದು ಪಾಪ ಕೇಳ್ತಾನೆ ಯಾತಕ್ಕೆ ಅಂದರೆ ನಮ್ಮನೆ ಕೇಳಿರಬೇಕು. ಕೆಲಸದ ಕೊಲೆ ಆಯ್ತು ಯಾವುದೋ ಪಾಪ ಹೆಂಗಸಿಂದು, ಕೊಂದು ಹಾಕಿಬಿಟ್ಟ. ನೋಡ್ತಾ ಇರೋದು ಎಲ್ಲ ಶ್ರೀಗೋಲ್ಡ್ ಪಾಪ. ಆ ಸತ್ಯಗೋಲ್ಡ್ ಅಂದರೆ ಬರೀ ಕೊಂದಿದ್ದೇ ಬಂದು ಏನೇನೂ ಲಾಭ ಇಲ್ಲ. ಎಷ್ಟು ಮೂರ್ಖ ಇದ್ದಾರೆ ನೋಡಿದ್ರೆ. ಯಾರು ಎಂಥ ರಾಕ್ಷಸರಿದ್ದಾರೆ. ಇನ್ಮೇಲೆ ಯಾರೂ ಕೂಡ ನಿಜವಾಗೋಲ್ಡ್ ತಿಳ್ಕೊಳೋಕ್ಕೆ ಹೆದರ್ಬೇಕು, ಆ ರೀತಿ ಆಗಿಬಿಡೋದು. ಭಾರಿ ಒಂದು ಶ್ರೀಗೋಲ್ಡ್ ಹಾಕ್ಕೊಂಡೋದ್ರು ಸುರಕ್ಷಿತ ಇರೋ ಚಾನ್ಸಸ್ ಇಲ್ಲ ಅಂತ ಆಯ್ತು ಈಗ. ಅಂದರೆ ತಿಳುವಳಿಕೆಯಲ್ಲಿ ಜನ ಏನೇನು ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಇದೆ. 20 ನಿಮಿಷ ಆಯ್ತಾ ಈಗ? ಹಾಂ ಸರಿ. ಅನಂತ ಚಿಂತೆ ವಿಭವ ಕಥಂ. ಅದು ಪುಣ್ಯಕ್ಕೆ 1 ಗಂಟೆ ಆಯಿತು ಅಂತ ಹೇಳಿಲ್ಲ, ಎದ್ದೆ ಬಿಡೋದಾಗಿತ್ತಲ್ಲ. ಹಾಂ ಏನು ರೈಟ್, ಆಯ್ತು. ಅದೇ ಅದು ಹೇಳಿದಾಗ ಒಂದು ಸ್ವಲ್ಪ ಇದ್ದಿದ್ದೇ ಇರ್ತದಾಗ ತಕ್ಷಣ ನಿಲ್ಲಿಸೋಕ್ಕಾಗ ಸೈಡಿಗೆ ತೊಗೋಬೇಕಲ್ಲ. ಅದು ಅನಂತ ಚಿಂತೆ ವಿಭವ ಕಥಂತ ಮೀಹತೆ ಹರಿಹಿ. ಎಷ್ಟು ದೇವ್ರ ಬಗ್ಗೆ ಆಯ್ತು ಬಿಡಿ, ನಿಮ್ಮ ದೇವ್ರು ಎಲ್ಲ ಇಟ್ಕೊಂಡಿರ್ಬೋದು. ಎಷ್ಟು ಇಟ್ಕೊಂಡಿರ್ತಾನೆ ರೀ? ಇವತ್ತಲ್ಲ ಖಾಲಿ ಆಗಬೇಕಲ್ಲ ಅಂತ ಕೇಳಿ. ಅನಂತ ಅಚಿಂತ್ಯ ವಿಭವ. ದೇವ್ರ ಶಕ್ತಿ ಎಂಥದ್ದು ಅಂದರೆ ಎಂದೂ ಬರಿದಾಗದ ಮಹಿಮೆ. ಇವತ್ತು ವಯಸ್ಸಲ್ಲಿ ಏನೋ ಕೆಲಸ ಮಾಡಿದ್ದು ಆಮೇಲೆ ಮಾಡೋಕ್ಕಾಗ್ತಾ ಇಲ್ಲ, ಈಗ ಶಕ್ತಿ ಇಲ್ಲ ಅಂತ ಹೇಳ್ತಾ ನಮಗೆ ಅನುಭವ ಬರಬೇಕದು. ನೋಡಿದರೆ ಆ ದೇವರು ಅದಕ್ಕೆ ನಮ್ಮಿಂದ ಡಿಫ್ರೆಂಟ್. ನಮ್ಮಲ್ಲಿ ಶಕ್ತಿ ಹೋಯ್ತು ಅಂದಮೇಲೆ ಈಗೇನಪ್ಪ ಏನು ಹೇಳ್ತೀಯಪ್ಪ ಅಂತ ಕೇಳಿದೆ. ಅವಳು ಹಾರ್ದಾಗ ಹೇಳಿದ್ದು, ಈಗೇನು ಹೇಳ್ತೀಯ ಹೇಳು? ಈಗಲೂ ದೇವರಾಗಿ ಆಗಿದ್ದೇ ಇದ್ದರೆ ದೇವರಲ್ಲ. ದೇವ್ರು ಏನಾಗಿರಬೇಕು? ಈಗಲೂ ಆಗಿರಬೇಕು ಅವನು. ಒನ್ಸ್ ಅಪಾನ್ ಎ ಟೈಮ್ ದೇವರಾಗಿದ್ದರೆ ದೇವರಲ್ಲ, ಈಗಲೂ ದೇವರಾಗಿ. ಸಮುದ್ರ ಈಗಲೂ ನೀರಿದ್ದರೆ ಸಮುದ್ರ ಹೊರತು ಯಾವಲೋ ನೀರಿದ್ದರೆ ಆಗ ಸಮುದ್ರ, ಈ ಸಮುದ್ರ ಅಲ್ಲ ಅದು. ಎಷ್ಟು ಪಾಯಿಂಟ್ಸ್ ಇದೆ ನೋಡಿ ಅದರಲ್ಲಿ.
ಅನಂತಾಚಿಂತ್ಯ ವಿಭವ ಕಥಂ ತಾಮೀಹತೆ ಹರಿಹಿ. ಯಾಕೆ ಯೋಚನೆ ಮಾಡ್ತಾನೆ? ಮಾಡೋ ಚಾನ್ಸಸ್ಸೇ ಇಲ್ಲ. ಯಾರ್ದೋ ಮನೆಗೆ ಊಟಕ್ಕೆ ಹೋಗಿರ್ತಾರೆ, ಅವ್ರು ಬೆಳ್ಳಿ ಪಾರು ಊಟ ಕೊಡ್ತಾರೆ ತಿಳ್ಕೊಬೇಡ. ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ಭಾರಿ ಶ್ರೀಮಂತ, ನಾವು ಪರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ. ಏನಂತೀವಿ ಅದನ್ನು? ಇನ್ನೊಬ್ರು ಯಾರೋ ಸಾಮಾನ್ಯ ವ್ಯಕ್ತಿ ಕೊಡ್ತಾನೆ, ನೋಡಿ 100 ಜನ ಕೊಟ್ಬಿಟ್ಟಿದ್ದಾನೆ, ಸ್ವಲ್ಪ ಟೆಸ್ಟ್ ಮಾಡ್ತಾರೆ. ಯಾಕೆ? ಕೆಲವರು ಹಾಗಿರ್ತಾರೆ ಪಾಪ, ಕೊಡ್ತಾರೆ ಆಚಾರ್ಯ ನಿಜವಾದ ಬೆಳ್ಳಿ ಅಲ್ಲ ಅಂತ ಹೇಳೇ ಕೊಡ್ತಾರೆ ಪಾಪ, ನಿಜವಾದ ಬಂಗಾರ ಅಲ್ಲ ಅಂಥವ್ರು ಇದ್ದಾರೆ ಪಾಪ. ಸುಮ್ಮನೆ ಏನೋ ಉಪಯೋಗ ಬರಲಿ ಅಂತ ಕೊಡ್ತೀವಿ ಹೊರತು ನಿಜವಾದ್ದಲ್ಲ. ಅದು ತಪ್ಪಲ್ಲ. ಅದು ಚೆನ್ನಾಗಿ ಕಾಣಲಿ ಅಂತ ಕೊಟ್ಟಿದ್ರು, ಮೋಸ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಅವನು. ಮೋಸ ಮಾಡ್ಲಿಕ್ಕೆ ಕೊಟ್ಟು ಹೇಳ್ತಿದ್ದಿಲ್ಲ, ಅದು ಪ್ರಾಮಾಣಿಕ. ಎಷ್ಟೊತ್ತು ನಿಮಗೆ ಗೊತ್ತಾಗೋದು ಯಾವಾಗ ಗೊತ್ತಾಗೋದು? ಕೆಲವು ಸಲ ಯಾವುದೋ ಬಳಸಕ್ಕೆ ಕೊಟ್ಟಾಗ ಏನೇ ಬಂಗಾರಲ್ಲದ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾರೆ? ಇವ್ನು ಎಷ್ಟೋ ವರ್ಷ ಗೊತ್ತಿಲ್ಲ, ಅದು ಭ್ರಮೆ. ಅಷ್ಟು ಚೆನ್ನಾಗಿ ಮಾಡಿರ್ತಾನೆ, ಗೊತ್ತಿರೋದಿಲ್ಲ. ಇದರಲ್ಲಿ ಭ್ರಮೆ ಇದು. ಅವನಿಗೆ ಶಕ್ತಿ ಇಲ್ಲ, ಅವನಿಗೆ ಇದಿಲ್ಲ, ಅವನಿಗೆ ದುಡ್ಡಿಲ್ಲ, ಅವನಿಗೆ ಇದಿಲ್ಲ. ಅವನಿಗೆ ದುಡ್ಡು ಬೇಕು, ಅವನಿಗೆ ಬಂಗಾರ ಬೇಕು. ಆದರೆ ದೇವರಿಗೆ ಏನೂ ಪ್ರಶ್ನೆ ಇಲ್ಲ. ಏನು ಬೇಕು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿರ್ದೋಷ ಗುಣ ಸಂಪೂರ್ಣತ್ವ. ಮತ್ತು ಇನ್ನೊಂದು ಇರಬೇಕು, ಮೋಸ ಮಾಡಬೇಕು. ಎಲ್ಲ ಇರ್ತಾರೆ, ಶ್ರೀಮಂತರು ಮೋಸ ಮಾಡ್ತಾರೆ, ಗೊತ್ತಾ? ಯಾಕೆ? ಇನ್ನೂ ಸ್ವಲ್ಪ ಶ್ರೀಮಂತರಾಗಲಿಕ್ಕೆ ಏನು ಮಾಡ್ಲಿಕ್ಕೆ ಗೊತ್ತಾ? ದೇವರಿಗೆ ಸಮಸ್ಯೆನೇ ಇಲ್ಲ. ಯಾಕೆ ಅಂತ ಕೇಳಿದರೆ ಆತನಿಗೆ ಕಾರಣ ದೊಡ್ಡ ನಿರ್ದೋಷ ಪ್ಲಸ್ ಅದು. ನಿರ್ದೋಷ ಇದ್ದು ಗುಣ, ಬರೀ ಗುಣಪೂರ್ಣ ಇದ್ದರೆ ನಿರ್ದೋಷ ಇದ್ದಕ್ಕೆ ಈ ನಮಗೆ ಅರ್ಥ ಆಗುತ್ತೆ. ಅವರು ಭಾರಿ ಶ್ರೀಮಂತ, ಹುಷಾರು, ಒಳ್ಳೆಯವನಲ್ಲ ಅಂತ ಹೇಳಿಬಿಟ್ರೆ ಬ್ಯಾಕ್ ಮನಿ ಅಂತ ಆಗೋದಿಲ್ಲ. ನಿರ್ದೋಷತ್ವ ಇಲ್ಲಿ ಹೆಲ್ಪ್ ಆಗುತ್ತೆ. ಗುಣಪೂರ್ಣತ್ವ ಶಬ್ದದಲ್ಲಿ ಇದೇ ಅದು. ಬಟ್ ನಾವು ಅನುಭವಕ್ಕೆ ಬಂದಾಗ ಇದು ಇದ್ದರೆ ವಾಸಿ ಅನಿಸುತ್ತಾಗ. ನಿರ್ದೋಷ ಗುಣಪೂರ್ಣತ್ವಾತ್ ಪರಂಚಾಹುರು ಜನಾರ್ದನ. ಮತ್ತು ದೇವನೇನಂತ ಕರೀತಾರೆ? ಪರಂ ಶ್ರೇಷ್ಠ, ಪರಂ ನಮ್ಮಿಂದ ಭಿನ್ನ. ಎಷ್ಟು ಅರ್ಥ ಬರುತ್ತೆ ಅದರೊಳಗೆ. ಅದು ಪೂರ್ಣ ಅನ್ನೋ ಅರ್ಥ ಹೇಗೆ ಬರುತ್ತೆ ಅಂತ ಕೇಳಿದರೆ, ಪೂಪಾಲನ ಪೂರಣಯೋಹೋ ಧಾತುಕೋಶ ಬಂದಿರೋದೇ ಹಾಗೆ. ಅವನು ಪರಶಬ್ದಕ್ಕೆ ಪಾಲಕ ಅಂತಲೂ ಅರ್ಥ, ಪೂರ್ಣ ಅಂತಲೂ ಅರ್ಥ. ಯಾವ ಅರ್ಥ ಸೂಟ್ ಆಗುತ್ತೋ ಅರ್ಥ ತಗೋಬೇಕಲ್ಲಿ. ಏವಂ ವಿಧ ಅನುಭಾವೋ ಯಹ. ಅನುಭಾವ ಅಂದರೆ ಅನುಭವ ಬೇರೆ, ಅನುಭಾವ ಬೇರೆ. ಅನುಭಾವ ಅಂದ್ರೇನು? ಸಾಮರ್ಥ್ಯ. ಅನುಭಾವ ಸಾಮರ್ಥ್ಯ. ಅನುಭವ ಅಷ್ಟೇ, ಎಕ್ಸ್ಪೀರಿಯನ್ಸ್. ನಿರ್ದುಃಖ ಪೂರ್ಣಾನಂದತ್ವಾತ್ ಯಮಾಹುಹು ಸತ್ಯಮಚ್ಯುತಂ. ಅದೇ ಅರ್ಥ ಏನು ಕೊಟ್ರಲ್ಲ ಸತ್ಯ ಶಬ್ದಕ್ಕೆ ಆಧಾರ ಇಲ್ಲಿದೆ. ನಿರ್ದುಃಖ ಪೂರ್ಣಾನಂದತ್ವಾತ್ ಸತ್ಯಂ ಅಂತ ಹೇಳಿದರು. ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಅಂತ ಹೇಳಿದರು. ಏನರ್ಥ? ಎಲ್ಲದಕ್ಕೂ ಪ್ರೂಫ್ ಅದು. ಆಹುರು ಜನಾರ್ದನಂ. ಅವು ಹೋಗಲಪ್ಪ, ನೀವೊಂದು ಸೃಷ್ಟಿ ಸುಳ್ಳು ಅಂತ ಹೇಳಿದಿರಿ, ಆಯಿತು, ಪ್ರಮಾಣ ಕೊಡಿ, ಅದು ಕೊನೆ ಪಕ್ಷ. ಆಮೇಲೆ ವಿಚಾರ ಪ್ರಮಾಣ ಅಂತ ಕೊಡ್ತಾರೆ, ಅದೂ ಇಲ್ಲ. ಅದು ಯೋಚನೆ, ಅದು ಹೋಗುತ್ತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕುಯುಕ್ತಿಗಳು, ಯುಕ್ತಿ ಬೇರೆ, ಕುಯುಕ್ತಿ ಬೇರೆ. ಕುಯುಕ್ತಿ ಅಂತ ಹೇಳೋದಕ್ಕೆ ಹೋದರೆ ತಪ್ಪು. ಸಕಥಂ ನಿಂದಿತಂ ಸೃಜೇತ್. ಇಂಥ ಸಮರ್ಥ ಇರೋ ವ್ಯಕ್ತಿ, ದೊಡ್ಡ ಅನುಭಾವನ ಶಬ್ದ ನಮಗೆ ಬೇರೆ ಕಡೆ ಕೇಳಿರೋದಿಲ್ಲ. ಮಹಾನುಭಾವ ಅಲ್ಲಿ ಕೇಳಿರ್ತೇವೆ. ನಮ್ಮ ಮಹಾನುಭಾವ ಗೊತ್ತು, ಅನುಭವ ಗೊತ್ತಿಲ್ಲ. ಅನುಭವನೇ ಇಲ್ಲ, ಆದ್ದರಿಂದ ಮೂರೂ ಗೊತ್ತಿಲ್ಲ. ಮಹಾನುಭಾವ ಮಹಾಸಮರ್ಥ ದೇವರು. ಎಷ್ಟು ವರ್ಣನೆ ಮಾಡ್ಕೊಂಡು ಮಹಾನುಭಾವರು ಅಂತ ಹೇಳೋದಿಲ್ಲ, ಏನಿರೋದಿಲ್ಲ. ಅದರ ಸುಮ್ಮನೆ ಹೇಳಬೇಕಾಗತ್ತೆ, ಹೇಳ್ತಾರೆ. ಇದು ಸ್ವಲ್ಪ ಇದ್ರೂ ಜಾಸ್ತಿ ಹೇಳ್ತಾರೆ, ಎರಡೆರಡು. ಸ್ವಪ್ನಾಧಿಕಂ ಪರೋ ದೇವ ಪ್ರಾಣಾದಿಸ್ತನೋತ್ಯಸ. ಇದೆಲ್ಲ ಒಂದು ಕ್ಲಾಸ್ ಮುಗಿಸಿಬಿಟ್ಟು ಜಗತ್ಸತ್ಯತ್ವಕ್ಕೆ ಒಂದು ದೃಷ್ಟಾಂತ ಕೊಡಲಿಕ್ಕೆ ಒಂದು ಬೇರೆ ಎಕ್ಸಾಂಪಲ್ ತೊಗೋತಾರೆ. ಅದು ನಾಳೆ ಗೊತ್ತಾಯ್ತಾ? ಸ್ವಪ್ನಾದಿಗಳ ಬಗ್ಗೆ ತೊಗೊಂಡು ತೀರ್ಮಾನ ಮಾಡ್ತಾರೆ. ಹಾಂ, ಆಯ್ತಲ್ಲ, ಅರ್ಥ ಆಯ್ತಲ್ಲ? ಈಗ ಯೋಚನೆ ಇಲ್ಲ, ಸರಿಯಾಗಿದೆ. ಸುಳ್ಳು ಹೇಳಿದ್ದಲ್ಲ, ಇಲ್ಲಿ ಆಚಾರ ಸತ್ಯ, ಅಲ್ಲೂ ಸತ್ಯ ಹೇಳಿದ್ದಾರೆ ಅಂತ. ಅದೇ ಹೇಳ್ತಿರೋದು. ನೆಕ್ಸ್ಟ್